ಈ ಜೀವ ನಿನಗಾಗಿ ಭಾಗ 2. ಜ್ಯೋತಿಷಿ ಹೇಳಿದ ಮಾತಿನಿಂದ ಟೆನ್ಷನ್ ಆಗಿದ್ದ ಐಶ್ವರ್ಯ ಪಾರ್ಕ್ನಲ್ಲಿ ವಾಕ್ ಮಾಡುತ್ತಲೇ ಇದ್ದಳು. ಆಗ ಅವಳಿಗೆ ಯಾರೋ ಒಬ್ಬ ಡಿಕ್ಕಿ ಹೊಡೆದಿದ್ದರಿಂದ ಅವಳ ಕೈಯಲ್ಲಿದ್ದ ಮೊಬೈಲ್ ಕೆಳಗೆ ಬಿದ್ದು ಒಡೆದು ಹೋಯಿತು. ಮೊಬೈಲ್ ಒಡೆದು ಹೋಗಿದ್ದನ್ನು ನೋಡಿ ಕೋಪಗೊಂಡ ಅವಳು ಎದುರಿಗೆ ಹೋಗುತ್ತಿದ್ದ ವ್ಯಕ್ತಿಯನ್ನು ಜೋರಾಗಿ ಕೂಗಿ, ಏಯ್, ಕಣ್ಸಲು ನಿಂಗೆ? ಕಣ್ಣೆ ನೆತ್ ಮೇಲಿದೆಯಾ ಇಡಿಯಟ್? ಈ ಮಾತು ಕೇಳಿ ಎದುರಲ್ಲಿ ಹೋಗುತ್ತಿದ್ದ ವ್ಯಕ್ತಿ ಒಂದೇ ಸಮನೆ ನಿಂತುಕೊಂಡು ತನ್ನ ಗೆಳೆಯರ ಕಡೆ ನೋಡಿದನು. ಆಗ ಅವನ ಗೆಳೆಯ ಅವನ ಕಡೆ ನೋಡಿ, ಅಭಿ, ಅವಳು ನಿಂಗೇನೆ ಬೈತಾ ಇರೋದು ಅನ್ಸುತ್ತೆ, ಇಡಿಯಟ್ ಅಂತ ಬೇರೆ ಅಂದ್ಲು. ನಮ್ಮ ಅಭಿಗೆ ಇಷ್ಟರ ತನಕ ಬೈದವ್ರು ಯಾರೂ ಇಲ್ಲ. ಇವತ್ತು ಮೊದಲನೇ ಸಲ ಒಂದು ಹುಡುಗಿ ಬೈತಾ ಇದ್ದಾಳೆ. ಅಭಿ, ಒಂದ್ಸಲ ಅವಳನ್ನು ನೋಡು ಅಂತ ಅವನು ಹೇಳಿದಾಗ ಅಭಿಷೇಕ್ ಹಿಂತಿರುಗಿ ಅವಳ ಕಡೆ ನೋಡಿದನು. ಅವಳನ್ನು ನೋಡಿದ ಅವನಿಗೆ ಒಂದು ಸಲ ಮೈ ಜುಮ್ ಅಂದಿತು. ಕುಳ್ಳಗಿದ್ದರೂ ನೋಡಕ್ಕೆ ತುಂಬಾನೇ ಸುಂದರವಾಗಿದ್ದಳು. ಬೀಸುತ್ತಿರುವ ಗಾಳಿಗೆ ಅವಳ ಮುಂಗುರುಳು ಅವಳ ಮುಖ ಪೂರ್ತಿ ಮುತ್ತಿಕ್ಕುತ್ತಿತ್ತು. ಅವಳು ಒಡೆದು ಹೋದ ಮೊಬೈಲ್ ಅನ್ನು ನೋಡಿ ಬೇಜಾರು ಮಾಡಿಕೊಳ್ಳುತ್ತಿದ್ದಳು. ಅವನು ಅವಳನ್ನೇ ನೋಡಿ ಕಳೆದು ಹೋದನು. ಆಗ ಅವನ ಗೆಳೆಯ ಅವನನ್ನು ಎಚ್ಚರಿಸುತ್ತಾ, ಏ ಅಭಿ, ಎಲ್ಲಿ ಕಳೆದೋಗಿದ್ಯಾ? ಅವಳು ನಿನ್ಗೇನೆ ಬೈತಾ ಇದ್ದಾಳೆ. ನಿನ್ಗೆ ಬೈದವ್ರನ್ನ ಸುಮ್ಮನೆ ಬಿಡುವವನಲ್ಲ ನೀನು. ನಡಿ, ಆ ಕುಳ್ಳಿಗೆ ಸರಿಯಾದ ಪಾಠ ಕಲಿಸೋಣ. ಅಲ್ಲ ರಿಷಿ, ಆ ನಾಲ್ಕಡೆ ಇರುವವಳ ಧ್ವನಿ ನೋಡಿ ಇಷ್ಟು ಜೋರಾಗಿದೆ. ನನ್ಗೇನೆ ಇಡಿಯಟ್ ಅಂತ ಹೇಳ್ತಾಳೆ. ನಡಿ, ಯಾರು ಇಡಿಯಟ್ ಅಂತ ಅವಳಿಗೆ ತೋರಿಸ್ತೀನಿ ಅಂತ ಹೇಳಿ ಅವರೆಲ್ಲರೂ ಅವಳ ಹತ್ತಿರ ಬಂದರು. ಯಾವಾಗಲೂ ಜಗಳಕ್ಕೆ ನಿಲ್ಲುತ್ತಿದ್ದ ಅಭಿಷೇಕನಿಗೆ ಮೊದಲ ಸಲ ಅವಳನ್ನು ನೋಡಿ ಅವಳ ಜೊತೆ ಜಗಳ ಮಾಡಬಾರದು ಅಂತ ಅನ್ನಿಸಿತು. ಅವಳಿಗೆ ಏನು ಅನ್ನದೆ ಅಲ್ಲಿಂದ ಹೊರಟರೆ ತನ್ನ ಗೆಳೆಯರು ಏನಾದರೂ ಅಂದುಕೊಳ್ಳುತ್ತಾರೆ ಅಂತ ಅವಳ ಜೊತೆ ಮಾತನಾಡಲು ಮುಂದಾದನು. ಆಗ ಅವನನ್ನು ನೋಡಿ ಕೋಪಗೊಂಡವಳು, ನಿಂಗೆ ಕಾಣಿಸಲ್ವಾ? ನಿನ್ನಿಂದ ನನ್ನ ಮೊಬೈಲ್ ಒಡೆದೋಯ್ತು. ನೋಡಕ್ಕೆ ಅವಳ ಪೊರ್ಕಿ ತರ ಕಾಣ್ತಾ ಇದೆಯಾ? ನೆಲ ನೋಡ್ಕೊಂಡು ಹೋಗೋ ಪರಿಜ್ಞಾನ ಕೂಡ ನಿನ್ಗಿಲ್ವಾ? ಅವಳು ಆ ತರ ಹೇಳಿದ್ದನ್ನು ಕೇಳಿಸಿಕೊಂಡ ರಿಷಿ, ಯಾರ ಜೊತೆ ಮಾತಾಡ್ತಾ ಇದೀಯಾ ಅಂತ ನಿಂಗೆ ಸೆನ್ಸ್ ಇದೆಯಾ? ಅವನು ಯಾರು ಅಂತ ನಿಂಗೆ ಗೊತ್ತಾ? ನಿನ್ನೆ ಈ ಜುಜುಬಿ ಮೊಬೈಲ್ಗೋಸ್ಕರ ಅವನಿಗೆ ಬೈತಾ ಇದೆಯಾ? ಅವನು ಮನಸ್ಸು ಮಾಡಿದ್ರೆ ನಿನ್ನನ್ನು ಕೂಡ ಕೊಂಡ್ಕೋಬಹುದು. ಅವನ ಮಾತು ಕೇಳಿ ಇನ್ನಷ್ಟು ಕೋಪಗೊಂಡ ಐಶ್ವರ್ಯ, ಏ ನಾಯಿ, ನನ್ನನ್ನೇ ಕೊಂಡ್ಕೋತೀಯೇನೋ? ನಿನ್ಗೆ ಮಾಡ್ತೀನಿ ಇರು ಅಂತ ಹೇಳಿ ಅಲ್ಲೇ ಅಕ್ಕಪಕ್ಕ ನೋಡಿ ಪಕ್ಕದಲ್ಲಿ ಬಿದ್ದಿದ್ದ ಕೋಲನ್ನು ಕೈಗೆತ್ತಿಕೊಂಡು ಅವನಿಗೆ ಬಾರಿಸತೊಡಗಿದಳು. ಆಗ ಅವನು ನೋವಿನಿಂದ, ಏ ಬಿಡೆ, ನಮ್ಮ ವಿಷಯ ನಿಂಗೆ ಇನ್ನೂ ಗೊತ್ತಿಲ್ಲ. ಗೊತ್ತಾದ್ರೆ ಈ ಥರ ಮಾಡ್ತಾ ಇರಲಿಲ್ಲ. ಅಭಿ, ಏನ್ ನಿಂತ್ಕೊಂಡು ನೋಡ್ತಾ ಇದೀಯಾ? ಏನಾದರೂ ಮಾಡು ಅಂತ ಅವನು ಹೇಳಿದಾಗ ಅಭಿ ಅವಳನ್ನು ತಡೆಯಲು ಹೋದನು. ಆಗ ಅವಳು ಅಭಿಗೂ ಕೂಡ ಹೊಡೆಯತೊಡಗಿದಳು. ಆಗ ಅವನು ನೋವಿನಿಂದ, ಈ ನಾಲ್ಕಡಿ ಜಾಸ್ತಿ ಆಯ್ತು ಕಣ ನಿಂದು, ನೋಡ್ಕೋತೀನಿ ನಾನು. ಅವನ ಮಾತು ಕೇಳಿ ಮತ್ತೆ ಸಿಟ್ಟು ಮಾಡಿಕೊಂಡ ಅವಳು ಇನ್ನಷ್ಟು ಹೊಡೆಯತೊಡಗಿದಳು. ಮೊದಲೇ ಟೆನ್ಷನ್ನಲ್ಲಿದ್ದ ಅವಳು ಫ್ರಸ್ಟ್ರೇಷನ್ಗಳನ್ನೆಲ್ಲ ಇವರುಗಳ ಮೇಲೆ ತೀರಿಸಿಕೊಂಡಿದ್ದಳು. ದೂರದಲ್ಲಿ ಕೂತಿದ್ದ ಚಿತ್ರ ಇವಳ ರೌದ್ರ ರೂಪವನ್ನು ನೋಡಿ ಕೂಡಲೇ ಅಲ್ಲಿಂದ ಓಡಿ ಬಂದು, ಐಶು, ಏನೇ ಮಾಡ್ತಾ ಇದೀಯಾ? ಬಿಡು ಅವರನ್ನು. ನನ್ನನ್ನೇ ಕೊಂಡ್ಕೋತಾರಂತೆ, ಅದು ಹೇಗೆ ಕೊಂಡ್ಕೋತಾರೋ ನಾನು ನೋಡ್ತೀನಿ ಅಂತ ಹೇಳಿ ಮತ್ತೆ ಹೊಡೆಯತೊಡಗಿದಳು. ಚಿತ್ರ ಅವಳ ಕೈಯಲ್ಲಿದ್ದ ಕೋಲನ್ನು ಕಿತ್ಕೊಂಡು ಅವಳನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಇದೇ ಸಮಯ ನೋಡಿ ಅವರೆಲ್ಲರೂ ಎದ್ದೋ ಬಿದ್ದೋ ಅಂತ ಓಡತೊಡಗಿದರು. ಮುಂದೆ ಹೋದ ಅಭಿಷೇಕ್ ಒಂದ್ಸಲ ಹಿಂತಿರುಗಿ ನೋಡಿ, ಏ ಚೋಟ್ ಮೆಣಸಿನ್ಕಾಯಿ, ನೋಡ್ಕೋತೀನಿ ಕಣೆ ನಿನ್ನನ್ನು. ಈ ಅಭಿಷೇಕನ ಮೈ ಮುಟ್ಟಕ್ಕೆ ಇಷ್ಟ ತನಕ ಯಾರಿಗೂ ಕೂಡ ಧೈರ್ಯ ಬಂದಿಲ್ಲ. ನೀನು ಮುಟ್ಟಿದೀಯಾ, ನಿನ್ನನ್ನು ಮಾತ್ರ ನಾನು ಸುಮ್ಮನೆ ಬಿಡಲ್ಲ ಕಣೆ. ನಾನು ನೋಡ್ತೀನಿ ಅದು ಯಾರು ಏನ್ ಮಾಡ್ತಾರಂತ.
ನಿನ್ನಂಥವ್ರನ್ನ ತುಂಬ ಜನರನ್ನು ನೋಡಿದ್ದೀನಿ, ಹೋಗೋ ಅಂತ ಅವಳು ಹೇಳಿದಾಗ ಅಭಿಷೇಕ್ ಮತ್ತು ಅವನ ಗೆಳೆಯರೆಲ್ಲ ಅಲ್ಲಿಂದ ಹೊರಟು ಹೋದರು. ಚಿತ್ರ ಐಶ್ವರ್ಯಳನ್ನು ಕರೆದುಕೊಂಡು ಮನೆಗೆ ಹೋದಳು. ಮಗ, ಅವಳಿಗೊಂದು ಗತಿ ಕಾಣಿಸ್ಬೇಕು. ನಮ್ಗೇನು ಹೊಡಿದ್ಲಲ್ವಾ, ಅವಳನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು. ಆದರೂ ಆ ನಾಲ್ಕಡಿಗೆ ಎಷ್ಟು ಧೈರ್ಯ ನೋಡು. ಅವಳ ಧೈರ್ಯವನ್ನು ಮೆಚ್ಚಲೇಬೇಕು. ಅವಳು ಆ ಥರ ಹೊಡೆದಿದ್ದ ನೋಡಿ ಯಾರ ಮೇಲೆ ಸಿಟ್ಟು ನಮ್ಮ ಮೇಲೆ ತೀರಿಸ್ಕೊಂಡ್ಲ ಅಂತ ಅನ್ನಿಸ್ತಾ ಇದೆ. ಏನಬಿ, ಅವಳು ಅಷ್ಟು ಹೊಡೆದ್ರು ಅವಳ ಬಗ್ಗೆ ಗುಣಗಾನ ಮಾಡ್ತಾ ಇದೆಯಾ? ಯಾರಾದ್ರೂ ಬೈದ್ರೇನೆ ಸುಮ್ಮನೆ ಇರುವನಲ್ಲ ನೀನು. ಅಂಥದ್ರಲ್ಲಿ ಅವಳು ನಿನಗೆ ಹೊಡೆದಿದ್ದಾಳೆ, ಆದರೂ ನೀನು ಸುಮ್ಮನೆ ಇದೆಯಾ ಅಂದರೆ ಏನೋ ನಿನ್ನ ತಲೆಯಲ್ಲಿ ಓಡ್ತಾ ಇದೆ. ಅದು ಏನು ಅಂತ ನಮಗೆಲ್ಲ ಹೇಳ್ಬಾರ್ದಾ? ರಿಷಿ, ಅವಳು ನೀನು ಸರಿಯಾಗಿ ಗಮನಿಸಿಲ್ಲ ಅನ್ಸುತ್ತೆ. ಅವಳು ಕುಳ್ಳಗಿರ್ಬೋದು, ಆದರೆ ಎಷ್ಟು ಲಕ್ಷಣವಾಗಿದ್ದಾಳೆ. ನೋಡಿದ್ರೆ ನೋಡ್ತಾನೇ ಇರಬೇಕು ಅಂತ ಅನ್ಸುತ್ತೆ. ನನ್ನ ಹೃದಯಕ್ಕೆ ಲಗ್ಗೆ ಇಟ್ಲು ಕಣೋ. ಲೋ ಮಗ, ಹಿಂದೇನು ಹುಡುಗಿರ ವಿಷಯದಲ್ಲಿ ಮೋಸ ಹೋಗಿದ್ಯಾ? ಈಗ ಇದೆಲ್ಲ ಬೇಕಾ ನಿನಗೆ? ಹುಡುಗಿಯರೆಲ್ಲ ದುಡ್ಡು ನೋಡಿ ಮರುಳಾಗುತ್ತಾರೋ ಏನೋ, ಒಳ್ಳೆ ಮನಸ್ಸಿಗಲ್ಲ. ನಾನು ನಿನ್ಗೆ ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪು ತಿಳ್ಕೊಬೇಡ. ನೀನು ನನ್ನ ಬೆಸ್ಟ್ ಫ್ರೆಂಡ್, ನೀನು ಯಾವಾಗಲೂ ಚೆನ್ನಾಗಿರ್ಬೇಕು, ಅದಕ್ಕೆ ಹೇಳ್ತಾ ಇದ್ದೀನಿ. ನೀನು ಯಾರ ಬಗ್ಗೆ ಗುಣಗಾನ ಮಾಡ್ತಾ ಇದೀಯಾ, ಅವಳು ನಿನಗೆ ಯಾವ ಥರ ಹೊಡೆದ್ಲ ಅಂತ ನೀನೇ ನೋಡ್ತೀಯಲ್ವಾ? ಈಗಲೇ ಈ ಥರ ಇದ್ದಾಳೆ, ನೀನೇನಾದ್ರೂ ಅವಳನ್ನು ಲವ್ ಮಾಡಿದ್ರೆ ದಿನಾಲೂ ಇದೇ ರೀತಿ ಹಿಂಸೆ ಅನುಭವಿಸ್ಬೇಕಾಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ನನಗೆ ಯಾಕೋ ಅವಳು ಆ ಥರ ಅಲ್ಲ ಅಂತ ಅನ್ಸುತ್ತೆ. ನೀ ದುಡ್ಡಿನ ದರ್ಪ ತೋರಿಸಿದಾಗಲೂ ನಮಗೆ ಚೆನ್ನಾಗಿ ಹೊಡೆದ್ಲು ಅಂದರೆ ಅವಳು ದುಡ್ಡಿನಿಂದ ಹೋಗೋಳಲ್ಲ ಅಂತ ಅನ್ಸುತ್ತೆ. ನಿನಗೆ ನಾನು ಚೆನ್ನಾಗಿರ್ಬೇಕು ಅನ್ನೋ ಆಸೆ ಅಲ್ವಾ? ನಾನು ಹೇಳಿದ ಹಾಗೆ ಮಾಡ್ತೀಯಾ? ನಿನಗೋಸ್ಕರ ನಾನು ಜೀವ ಬೇಕಾದ್ರೂ ಕೊಡ್ತೀನಿ. ಅದೇನು ಮಾಡ್ಬೇಕಂತ ಹೇಳು. ಅವಳು ಯಾರು, ಎಲ್ಲಿರೋದು ಅಂತ ಅವಳು ಫುಲ್ಲು ಡೀಟೇಲ್ ಕಲೆಕ್ಟ್ ಮಾಡ್ಕೊ. ಅಷ್ಟೇ ತಾನೇ, ಮಾಡ್ತೀನಿ ಬಿಡು. ನೋವು ಹೋಗ್ತಾ ಇದೆಯಾ? ಹಾಂ, ಸ್ವಲ್ಪ. ನಿನಗೆ ನೋವು ಹೋಗ್ತಾ ಇದೆಯಾ? ನಿನಗೆ ಸ್ವಲ್ಪ ಅಂದರೆ ನನಗೂ ಕೂಡ ಸ್ವಲ್ಪನೇ ಬಿಡು. ಈಗ ಮನೆಗೆ ಹೋಗೋಣ ಅಂತ ಹೇಳಿ ಇಬ್ಬರು ಅವರ ಗೆಳೆಯರ ಜೊತೆ ಅವರವರ ಮನೆಗೆ ಹೊರಟರು. ಇತ್ತ ಐಶ್ವರ್ಯ ಮಾಡಿದ ಕೆಲಸಕ್ಕೆ ಚಿತ್ರ ಅವಳನ್ನು ತರಾಟೆಗೆ ತೆಗೆದುಕೊಂಡಳು. ಏನಾಗಿದೆ ಐಶು ನಿನಗೆ? ಯಾಕೆ ಅವರೆಲ್ಲರೂ ಆ ಥರ ಹೊಡೆಯುತ್ತಿದ್ದೆ? ಏನಾದರೂ ಹೆಚ್ಚು ಕಮ್ಮಿ ಆಗಿದ್ರೆ ಯಾರು ಜವಾಬ್ದಾರರು? ಮೊದಲೇ ಟೆನ್ಷನಲ್ಲಿದ್ದೆ, ಅಷ್ಟರಲ್ಲಿ ಅವನೊಬ್ಬ ಡಿಕ್ಕಿ ಹೊಡೆದು ನನ್ನ ಮೊಬೈಲನ್ನು ಹೊಡೆದು ಹಾಕ್ಬಿಟ್ಟ. ಸಾರಿ ಕೂಡ ಹೇಳಿದ ಹಾಗೆ ಹೊರಟುಬಿಟ್ಟ. ಅದಕ್ಕೆ ನನ್ನ ಕೋಪ ಬಂತು. ನನ್ನನ್ನೇ ಕೊಂಡುಕೊಳ್ಳುವಷ್ಟು ದುಡ್ಡಿದೆ ಅಂತ ಅವರ ಹತ್ರ. ಆ ಮಾತು ಕೇಳಿ ನನಗೆ ತಡೆದುಕೊಳ್ಳಕ್ಕಾಗಿಲ್ಲ. ಅದಕ್ಕೆ ಅವರೆಲ್ಲರನ್ನು ಹೊಡೆದ್ಬಿಟ್ಟೆ. ದುಡ್ಡಿರುವವರಂತೀಯ, ನೀನು ಮಾಡಿದ ಕೆಲಸಕ್ಕೆ ನಾಳೆ ದಿವಸ ಅವ್ರು ನಿನ್ಗೆ ಏನಾದರೂ ತೊಂದರೆ ಮಾಡಿದ್ರೆ ಏನು ಮಾಡ್ತೀಯಾ? ಸುಮ್ಮನೆ ಇರು ನೀನು. ನಿನ್ಗೆ ಅನ್ಸುತ್ತಾ ಅವರೆಲ್ಲರೂ ದುಡ್ಡಿರುವವರಂತ? ಬೊಗಳೆ ಬಿಡ್ತಾರೆ ಅಷ್ಟೇ. ದುಡ್ಡಿದ್ರೆ ಯಾಕೆ ಇಲ್ಲಿ ಬರ್ತಾರೆ? ಯಾವುದೋ ಪಬ್ಬು ಪಾರ್ಟಿ ಅಂತ ಸುತ್ತಾ ಇದ್ರು. ಈಗಿನ ಕಾಲದ ಹುಡುಗರ ಕೈಲಿ ದುಡ್ಡಿಲ್ಲ ಅಂದ್ರೂ ಶೋಕಿಗೇನು ಕಮ್ಮಿ ಇಲ್ಲ. ಪರೋಡಿಗಳು. ಪಾರ್ಕಲ್ಲಿ ಹೆಣ್ಣು ಮಕ್ಕಳು ವಾಕಿಂಗ್ ಬರ್ತಾರಂತ ಗೊತ್ತು, ಹುಡುಗಿಯರನ್ನು ಚುಡಾಯಿಸಿಕೆ ಅಂತೆಲ್ಲ ಬರ್ತಾರೆ. ಇಂಥ ಪರೋಡಿಗಳನ್ನು ಎಷ್ಟು ನೋಡಿಲ್ಲ ನಾನು. ಆದರೂ ನೀನು ಅವ್ರನ್ನ ಹೊಡೆಯಬಾರ್ದಿತ್ತು ಕಣೆ. ಗಂಡು ಮಕ್ಕಳು ಸರಿ ಇರಲ್ಲ, ದ್ವೇಷಕ್ಕೆ ಏನಾದರೂ ಮಾಡಿದ್ರೆ ಕಷ್ಟ. ಹಾಗಂತೀಯಾ? ಏನೇನೋ ಹೇಳಿ ಭಯ ಹುಟ್ಟಿಸ್ಬೇಡ. ಟೆನ್ಷನಲ್ಲಿ ಏನು ಮಾಡ್ತಾ ಇದೆ ಅಂತ ನನಗೇನು ಗೊತ್ತಾಗಿಲ್ಲ. ಇತ್ತೀಚೆಗೆ ಟೆನ್ಷನ್ ಜಾಸ್ತಿಯಾಗಿ ಸಿಟ್ಟು ತುಂಬಾ ಬರ್ತಾ ಇದೆ. ಮೊದಲು ಸಿಟ್ಟನ್ನು ಕಂಟ್ರೋಲ್ ಮಾಡ್ಕೋಬೇಕು, ಆಗ ಎಲ್ಲ ಸರಿ ಹೋಗುತ್ತೆ.
ಐಶು, ನೀನು ಹೊಡೆದೆ ಅಲ್ವಾ? ಅವರಲ್ಲೊಬ್ಬ ತುಂಬಾ ಹ್ಯಾಂಡ್ಸಮ್ ಆಗಿದ್ದ. ನೀನು ಅಬ್ಸರ್ವ್ ಮಾಡಿದ್ಯಾ? ಸೇಮ್ ಟು ಸೇಮ್ ಅಮಿತಾಬ್ ಬಚ್ಚನ್ ಹೈಟ್, ನಿನ್ನನ್ನೇ ನೋಡ್ತಾ ಇದ್ದ. ನೀನು ಹೊಡೆತಿದ್ದಾಗ ಬೇಕೆಂತಲೇ ಒದೆ ತಿಂತಾ ಇದ್ದ ಅಂತ ಅನ್ನಿಸ್ತಾ ಇತ್ತು. ಸಾಕು ಸುಮ್ಮನಿರು ಚಿತ್ರ, ಏನೇನು ಹೇಳು, ಮತ್ತೆ ನನಗೆ ಟೆನ್ಷನ್ ಕೊಡಬೇಡ. ಅವನು ಸಿಟ್ಟಾಗಿ ನನ್ನ ನೋಡ್ತಾ ಇದ್ದ ಅಂತ ಅನ್ಸುತ್ತೆ. ನೀನು ಏನೇನೋ ಕಲ್ಪನೆ ಮಾಡೋಕೆ ಹೋಗ್ಬೇಡ. ಈಗ ನಡಿ, ಅಪ್ಪ ಅಮ್ಮ ಕಾಯ್ತಾ ಇರ್ತಾರೆ. ಅಂತ ಅವಳು ಹೇಳಿದಾಗ ಅವರಿಬ್ಬರು ಮನೆ ಕಡೆ ಹೊರಟರು. ಅಭಿಷೇಕ್ ಮತ್ತು ರಿಷಿ ಇಬ್ಬರು ಒಟ್ಟಿಗೆ ಮನೆಗೆ ಬಂದರು. ಅಭಿಷೇಕ್ನ ತಂದೆ ಕೋಟಿ ಕೋಟಿ ಆಸ್ತಿಯ ಒಡೆಯ. ಅಭಿಷೇಕ್ ಅವರ ಸ್ವಂತ ಮಗನಾಗಿದ್ದನು. ಆದರೆ ಋಷಿ ಅವರ ಎರಡನೇ ಹೆಂಡತಿಯ ಮಗನಾಗಿದ್ದನು. ಧನ್ರಾಜ್ ಮತ್ತು ಅಂಬಿಕರ್ ಅವರ ಒಬ್ಬನೇ ಮಗ ಈ ಅಭಿಷೇಕ್. ಧನ್ರಾಜ್ ರವರು ಮತ್ತು ಧೀರೇಂದ್ರನಾಥ್ ಇಬ್ಬರು ಆತ್ಮೀಯ ಗೆಳೆಯರಾಗಿದ್ದರು. ಧೀರೇಂದ್ರನಾಥ್ ರವರಿಗೆ ಇಬ್ಬರು ಗಂಡು ಮಕ್ಕಳಿದ್ದರು. ಒಬ್ಬನು ರಿಷಿ, ಇನ್ನೊಬ್ಬ ಅನ್ಮೋಲ್. ತನ್ನ ಹೆಂಡತಿ ಚಂದ್ರಕಲಾ ಮತ್ತು ಇಬ್ಬರು ಗಂಡು ಮಕ್ಕಳೊಂದಿಗೆ ಸುಖವಾದ ಸಂಸಾರವನ್ನು ನಡೆಸುತ್ತಿದ್ದರು. ಧನ್ರಾಜ್ ಮತ್ತು ಧೀರೇಂದ್ರನಾಥ್ ರವರು ಹೇಗೆ ಆತ್ಮೀಯ ಗೆಳೆಯರಾಗಿದ್ದರು, ಹಾಗೆಯೇ ಅಭಿಷೇಕ್ ಮತ್ತು ರಿಷಿ ಕೂಡ ತುಂಬಾ ಆತ್ಮೀಯ ಗೆಳೆಯರಾಗಿದ್ದರು. ಅದೊಂದು ದಿನ ಎರಡು ಫ್ಯಾಮಿಲಿಯವರು ಟ್ರಿಪ್ಗೆ ಎಂದು ಹೋಗಿದ್ದರು. ಧನ್ರಾಜ್ ರವರ ಕುಟುಂಬದವರು ತುಂಬಾ ಶ್ರೀಮಂತರಾಗಿದ್ದರು. ಆದರೆ ಧೀರೇಂದ್ರನಾಥ್ ರವರು ಬಡವರಾಗಿದ್ದರು. ಧನ್ರಾಜ್ ರವರ ಕಂಪನಿಯಲ್ಲೇ ಇವರು ಕೆಲಸ ಮಾಡುತ್ತಿದ್ದರು. ಗೆಳೆಯ ಬಡವನಾಗಿದ್ದರೂ ಅವರನ್ನು ಯಾವತ್ತೂ ಕೀಳಾಗಿ ನಡೆದುಕೊಳ್ಳುತ್ತಿರಲಿಲ್ಲ. ಹೀಗಿರುವಾಗ ಟ್ರಿಪ್ಪಿನ ಪೂರ್ತಿ ಖರ್ಚನ್ನು ಧನ್ರಾಜ್ ರವರೇ ವಹಿಸಿಕೊಂಡಿದ್ದರು. ಎಲ್ಲರೂ ತುಂಬಾನೇ ಖುಷಿಯಿಂದ ಪ್ರವಾಸಿ ತಾಣಗಳನ್ನು ನೋಡಿ ಎಂಜಾಯ್ ಮಾಡುತ್ತಿದ್ದರು. ಟ್ರಿಪ್ ಎಲ್ಲ ಮುಗಿಸಿ ಇನ್ನೇನು ವಾಪಸ್ ಬರಬೇಕು ಅಷ್ಟರಲ್ಲಿ ರೋಡ್ ಸೈಡ್ ನಿಂತಿದ್ದ ಧೀರೇಂದ್ರನಾಥ್ ಹಾಗೂ ಅಂಬಿಕರ್ ಅವರ ಮೇಲೆ ಸ್ಪೀಡ್ ಆಗಿ ಬಂದಿದ್ದ ಲಾರಿ ಅವರಿಬ್ಬರಿಗೆ ಗುದ್ದಿ ಅವರ ಮೇಲೇನೆ ಹರಿದುಕೊಂಡು ಹೋಗಿತ್ತು. ಆ ಕ್ಷಣದಲ್ಲೇ ಅವರಿಬ್ಬರು ಕೊನೆಯುಸಿರೆಳೆದಿದ್ದರು. ಎಂಜಾಯ್ ಮಾಡಲು ಬಂದಿದ್ದ ಎರಡು ಸಂಸಾರದಲ್ಲಿ ಸಾವು ಎಲ್ಲವನ್ನು ಅಲ್ಲೋಲ ಕಲ್ಲೋಲ ಮಾಡಿತು. ವಿಧಿ ವಿಧಾನದಂತೆ ಅವರಿಬ್ಬರ ಅಂತಿಮ ಸಂಸ್ಕಾರವನ್ನು ಮಾಡಲಾಯಿತು. ಚಂದ್ರಕಲಾ ಮತ್ತು ಅವರಿಬ್ಬರ ಮಕ್ಕಳ ಖರ್ಚನ್ನು ಧನ್ರಾಜ್ ರವರೇ ನೋಡಿಕೊಳ್ಳುತ್ತಿದ್ದರು. ತನ್ನ ತಾಯಿ ತೀರಿ ಹೋದಾಗ ಅಭಿಷೇಕನಿಗೆ 8 ವರ್ಷವಾಗಿತ್ತು. ಚಿಕ್ಕವನಾಗಿದ್ದ ಅವನನ್ನು ನೋಡಿಕೊಳ್ಳಲು ಧನ್ರಾಜ್ ರವರು ಚಂದ್ರಕಲಾರವರನ್ನು ಮದುವೆಯಾಗಿ ಅವರ ಇಬ್ಬರು ಮಕ್ಕಳನ್ನು ಕೂಡ ಅವರ ಮನೆಗೆ ಕರೆದುಕೊಂಡು ಬಂದರು. ಅಂದಿನಿಂದ ಇಂದಿನವರೆಗೂ ಎಲ್ಲರೂ ಜೊತೆಯಾಗಿ ಇರತೊಡಗಿದರು. ಮನೆಗೆ ಬಂದ ಅಭಿಷೇಕ್ ಮತ್ತು ರಿಷಿಯನ್ನು ನೋಡಿ ಚಂದ್ರಕಲಾರವರು ಸಿಟ್ಟು ಮಾಡಿಕೊಂಡರು. ಇದನ್ನು ನೋಡಿದ ಅಭಿಷೇಕ್ ತನ್ನ ರೂಮಿಗೆ ಹೋದನು. ರಿಷಿಯನ್ನು ನೋಡಿ ಕೋಪ ಮಾಡಿಕೊಂಡ ಅವರು ಅವನ ಹತ್ತಿರ ಬಂದು ಅವನ ಕೆನ್ನೆಗೆ ಬಾರಿಸಿದರು. ಕತೆ ಮುಂದುವರಿಯುವುದು. ಚಂದ್ರಕಲಾರವರು ರಿಷಿಗೆ ಯಾಕೆ ಹೊಡೆದರು ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.